ನಕಲು ತುಳು ಭಾಷೆ ಬಳಸಲ್ದ ಕೆಲಸಕ್ಕೆ ನಮ್ಮ ಕರ್ತವ್ಯ ನಮ್ಮ ಜೋಕ್ಲೆಗಳು ತುಳು ಕಲ್ಪವಡು ಆದ್ರೆ ಸಿಡೆ ಭಾಷಾವಾರ ಪ್ರಾಂತ್ಯ ಆನಾಗ ತುಳು ತಕ್ಕಲು ಪ್ರಯತ್ನ ಮಲ್ಪಂದಿನ ದಾರ ಪಂಚದಾರ ಮುಂಜಾಯ್ತು ತುಳು ಭಾಷೆಗೆ ರಾಜ್ಯ ತಿಕ್ಕಂದ ಬೋದು ಅಂದರೆ ತುಳು ರಾಜ್ಯದ ಬಗ್ಗೆ ಹೋರಾಟ ಒಂದು ನಡೆದೊಂದು ಕರಾವಳಿ ಜಿಲ್ಲೆ ಉಡುಪಿ ಕಾಸರಗೋಡು ದಕ್ಷಿಣ ಕನ್ನಡ ಇಟ್ಟು ಅದನ್ನು ಒರಿಪವನ್ನು ಉದ್ದೇಶದ నుంచి ಕೆಲಸ ಮಲ್ಪರೆ ತುಳುನಾಡು ಟ್ರಸ್ಟ್ ಒಂದು ಮನಕು ಪ್ರಾರಂಭ ಮಲ್ತದೆ ಕೆಲಸ ಮಲ್ತೊಂದಿಲ್ಲ ಅದಕ್ಕೆ ಪೋರ ಬರ್ರೆ ನಂಗೆ ಭಾರಿ ಸೌಕರ್ಯಕ್ಕೋಸ್ಕರ ಕರ್ನಾಟಕ ಬ್ಯಾಂಕ್ ತಗೊಂಡು ವ್ಯಾನ್ ಕುರಿತು ಸಹಕಾರ ಕೊರಿಯರು ಸುಧೀರ್ ಶೆಟ್ಟರ್ ಮಹಾನಗರ ಪಾಲಿಕೆ ಒಂದು ಕಂಪ್ಯೂಟರ್ ಕೊರಿಯರು ಅನ್ನೋದರ ಕೆಲಸ ಮಲ್ಪಂತ ಸುಲಭ ಉಂಡು ಮಾತೆಲ್ಲ ಸೇರಿದು ತುಳುನು ಒರಿಪವನ ಕೆಲಸ ಆವಡ್ದು ಆ್ಯಂಡ ಅದೆಲ್ಲ ಹೊಸ ಭಾಷೆ ಆಯ್ತು ಪಂಚದ್ರಾವಿಡ ಭಾಷೆದ ಒಂದು ಭಾಷೆ ಅವು ಅಂಚಿನ ಭಾಷೆನ ನಮ್ಮ ಅಪ್ಪ ಭಾಷೆ ಆಮೇಲೆ ಅಂಚಿನ ಭಾಷೆನ ಒರಿಪವನ ನಮ್ಮ ಕರ್ತವ್ಯ ಯಾಕೆ ಲಿಪಿ ಉಂಡೊಂದೇ ಹೆಚ್ಚಿಗೆ ಜನಕ್ಕೆ ಗೊತ್ತುಜಿ ಯಾಕೆ ತುಳುಕು ಲಿಪಿ ಉಂಡು ತುಳು ಭಾಷೆದ ಲಿಪಿನ ತೂದೇ ಕೆಲವು ಮಲಯಾಳ ಪ್ರಾರಂಭ ಆಗ್ತೀನಿ ಅಂಚಿನ ಪ್ರಸಿದ್ಧವಾದ ತುಳು ಭಾಷೆದ ಉಡುಪಿ ಸ್ವಾಮಿ ನಕಲು ಪೂರ ತುಳು ಭಾಷೆ ಸಹಿ ಮಲ್ತೊಂದಿಲ್ಲ ಅಂಚಿನ ಒಂಜಿ ತುಳು ಭಾಷೆನ ಒರಿಪವನ ಕೆಲಸ ಆವಡು ಮುಖ್ಯವಾದ ಐತೆ ಕರ್ನಾಟಕ ಬ್ಯಾಂಕ್ ಅವ್ರನ್ನ ಒಂದು ಕೊಡುಗೆ ಸಂತೋಷ ಆತಂಡು ಆಗಲು ಜನಗಳನ್ನ ಭೇಟಿಗೆ ಸ್ಪಂದನ ಮಲ್ಪನ ಒಂದು ಬ್ಯಾಂಕ್ ನಮ್ಮವು ಕರ್ನಾಟಕ ನಮ್ಮ ಊರೇ ಬಿಡ್ತಿನ ಬ್ಯಾಂಕ್ ಅಂಚಿನ ಒಂದು ಎಡ್ಡೆ ಬ್ಯಾಂಕದ ಕೊಡುಗೆ ನಾವು ಸಂತೋಷ ಸ್ವೀಕಾರ ಮಲ್ತೊಂದಿಲ್ಲ ಅಂಚನೆ ಸುಧೀರ್ ಶೆಟ್ಟಿ ಮೇಯರಾದ ಪುನಃ ಮೇಯರಾದ ನಂಗೆ ಕಂಪ್ಯೂಟರ್ಲ ಕೊರಿಯರು ಅವೆಲ್ಲ ನಂಗೆ ಕೆಲಸ ಮಾಡುವ ಸುಲಭ ಉಂಟು ಕಾರ್ಯಕ್ರಮಕ್ಕೆ ಶುಭ ಆರೈಕೆ ಮಾಡ್ಬೋದು ತುಳು ಭಾಷೆ ನಮ್ಮ ಮಾತೃಭಾಷೆ ಕನ್ನಡ ಮತ್ತು ತುಳು ನಾವು ಇಲ್ಲಿ ಎರಡು ಭಾಷೆ ನಮ್ಮ ಭಾಷೆ ತುಳು ಭಾಷೆಯನ್ನು ಉಳಿಸಿಕೊಳ್ಳುವಂಥ ನಮ್ಮೆಲ್ಲರ ಕರ್ತವ್ಯ ನಮ್ಮ ಮಕ್ಕಳಿಗೆ ತುಳು ಭಾಷೆಯಲ್ಲಿ ಮಾತನಾಡಿ ತುಳು ಭಾಷೆಯನ್ನು ಕಲಿಯುವಂತ ಮಾಡಬೇಕು ಜೊತೆಗೆ ತುಳು ಭಾಷೆಯ ಪ್ರಚಾರ ಕಮ್ಮಿ ಆಗಿದೆ ತುಳುಗೊಂದು ಲಿಪಿ ಇದೆ ಅಂತೇಳಿ ಜನಗಳಿಗೆ ಗೊತ್ತಿಲ್ಲ ಆ ಸಮಯದಲ್ಲಿ ತುಳು ಭಾಷೆಗೆ ಲಿಪಿ ಉಂಟು ಎಲ್ಲರೂ ಕಲಿಬೇಕು ಎಂಬ ಉದ್ದೇಶದಿಂದ ನಾವು ಈಗ ಇದರ ಬಗ್ಗೆ ವಿಶೇಷ ಕೆಲಸ ಮಾಡ್ತಾಯಿದ್ದೇವೆ ತುಳುನಾಡು ಟ್ರಸ್ಟ್ನ ಮುಖಾಂತರ ಸಮಾಜದಲ್ಲಿ ಒಳ್ಳೆಯ ಕೆಲಸ ಮಾಡುವವರನ್ನು ಗುರುತಿಸಿ ಪ್ರಚಾರ ನೀಡಿ ತುಳುವನ್ನು ಉಳಿಸುವಂಥ ಪ್ರಯತ್ನ ಮಾಡ್ತಾಯಿದ್ದೇವೆ ಅದಕ್ಕೆ ಪ್ರಚಾರಕ್ಕೆ ಹೋಗಬೇಕಾದ್ರೆ ಇಡೀ ತುಳುನಾಡು ಸುತ್ತರಬೇಕಾದ್ರೆ ವ್ಯವಸ್ಥೆ ಬೇಕು ಅದಕ್ಕೆ ಕರ್ನಾಟಕ ಬ್ಯಾಂಕಿನವರು ಒಂದು ವ್ಯಾನ್ ಕೊಟ್ಟು ನಮಗೆ ಭಾಳ ಸಹಕಾರ ಮಾಡಿದ್ದಾರೆ ನಮ್ಮ ಊರಿನಲ್ಲಿ ಹುಟ್ಟಿದ ಬ್ಯಾಂಕ್ ಸಮಾಜಕ್ಕೆ ಮುಖ್ಯವಾಗಿ ಕೆಲಸ ಮಾಡುವಂಥ ಬ್ಯಾಂಕ್ ಒಳ್ಳೆಯ ಕೆಲಸ ಮಾಡ್ತಾಯಿದೆ ನಮಗೂ ಸಹಕಾರ ಮಾಡಿದ್ದಾರೆ ಬ್ಯಾಂಕಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇವೆ ಹಾಗೆ ಏನು ಬರೀಬೇಕಾದ್ರೆ ಕಂಪ್ಯೂಟರ್ ಬೇಕು ಅದರಿಂದ ಮಹಾನಗರ ಪಾಲಿಕೆಯಿಂದ ಸುಧೀರ್ ಶೆಟ್ಟರವರು ಕಂಪ್ಯೂಟರನ್ನು ಕೂಡ ಮಾಡಿದ್ದಾರೆ ಅದು ಕೂಡ ನಮಗೆ ಕೆಲಸ ಮಾಡಿ ಸುಲಭವಾಗಿದೆ ಆ ರೀತಿ ಜನಗಳ ಇದ್ದವರು ಸ್ವಲ್ಪ ಕೊಟ್ಟರೆ ತುಳು ನೋಡೋಣ ಉಳಿಸಿಕೊಳ್ಳಿಕ್ಕೆ ಸಾಧ್ಯ ಉಂಟು ತುಳುವನ್ನು 8ನೇ ಪರೀಕ್ಷೆಯಲ್ಲಿ ಸೇರಿಸಲಿಕ್ಕೆ ನಾವು ಒತ್ತಾಡ್ತಾ ಇದ್ದೇವೆ ಯಾಕೆ ನಮ್ಮೆಲ್ಲ ಹೋರಾಟ ಸಾಲದು ಆದ್ದರಿಂದ ತುಳು ದಕ್ಷಿಣ ಚಿಕ್ಕ ರಾಜ್ಯ ಜಿಲ್ಲೆಯನ್ನು ರಾಜ್ಯವಾಗಿ ಮಾಡುವಂಥ ಸರ್ಕಾರ ನಮ್ಮ ತುಳುನಾಡು ಇಷ್ಟು ದೊಡ್ಡ ಪ್ರದೇಶವನ್ನು ತುಳುನಾಡನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅದನ್ನು ನಾವೆಲ್ಲ ಹೋರಾಟ ಮಾಡಿ ತುಳು ರಾಜ್ಯದ ಕನಸು ಕಂಡಿದ್ದೇವೆ ಈಗ 8ನೇ ಪರೀಕ್ಷೆ ಸೇರೋದು ಮಾತ್ರ ಅಲ್ಲ ತುಳುವನ್ನು ಶಾಲೆಯಲ್ಲಿ ಪಾಠಪುಸ್ತಕದಲ್ಲಿ ತುಳುವನ್ನು ಉಳಿಸಿಕೊಂಡು ತುಳು ಭಾಷೆ ಎಲ್ಲರಿಗೂ ಗೊತ್ತಾಗುವಂತಾಗಲಿ ಅಂತ ಹೇಳಿಕೊಂಡು ನಾವು ಆಶಿಸ್ತೇವೆ. ನಮ್ಮ ಮಹತ್ವಾಕಾಂಕ್ಷಿ ಯೋಜನೆ ಆದಂಥ ನಮ್ಮ ಈ ಕೊಪ್ಪರಿಗೆ ಅನ್ನುವಂಥ ಒಂದು ಪ್ರಾಜೆಕ್ಟ್ಗೆ ಕರ್ನಾಟಕ ಬ್ಯಾಂಕಿನಿಂದ ಒಂದು ನಮಗೆ ಈ ಈಕೋ ಕಾರನ್ನು ಕೊಟ್ಟಿದ್ದಾರೆ. ಯಾಕಂತಂದರೆ ನಾವು 18 ಕ್ಷೇತ್ರಗಳು ಬರುತ್ತೆ ಈ ಕೊಪ್ಪರಿಗೆ ಅನ್ನೋ ಅದರಲ್ಲಿ 17 ಒಳ ವಿಭಾಗಗಳಂತ ಬರುತ್ತೆ. ಇದರಲ್ಲಿ ನಾವು ತುಳು ಭಾಷೆ ರಾಣಿ ಅಬ್ಬಕ್ಕನ ಕಾಲದಿಂದ ಇಷ್ಟರವರೆಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇದು ಮಾಡಿದಂಥ ಮತ್ತು ನಮ್ಮ ಇತಿಹಾಸ, ಲಿಪಿ, ಸಂಸ್ಕೃತಿ, ತಾಡವಾಲೆಗಳು ಇದರ ಬಗ್ಗೆ ಎಲ್ಲದರ ಬಗ್ಗೆ ಒಂದು ದಾಖಲೀಕರಣ ಮಾಡಿ ಮುಂದಿನ ಜನಾಂಗಕ್ಕೆ ತಿಳಿಸಬೇಕನ್ನೋ ಉದ್ದೇಶದಿಂದ ನಾವು ಈ ಪ್ರಾಜೆಕ್ಟ್ಗೆ ಕೈ ಹಾಕಿದ್ದೀವಿ. ಇದು ನಾವು ಶುರು ಮಾಡಿದ 2014ರಿಂದ ಸ್ಟಾರ್ಟ್ ಮಾಡಿ ನಮಗೆ ತುಂಬ ಅಡೆತಡೆಗಳು ಬಂದು ಈಗ ನಮ್ಮ ಈ ಪ್ರಾಜೆಕ್ಟ್ 2018ರಿಂದ ಕಾರ್ಯಗತಗೊಂಡಿದೆ. ಈಗಾಗಲೇ ನಾವು ಹಲವಾರು ಮಂದಿಗಳ ಸಂದರ್ಶನ ಮಾಡಿದ್ದೇವೆ. ಅದು ತಾಡವಾಲೆ ಗ್ರಂಥಗಳ ಬಗ್ಗೆ ಇದು ಮುಂದಿನ ಜನಾಂಗಕ್ಕೆ ತಿಳಿಸಬೇಕು ಅನ್ನೋ ಉದ್ದೇಶದಿಂದ ಅದಕ್ಕೆ ನಮಗೆ ಈ ಯೋಜನೆಗೆ ನಮಗೆ ಮಂಗಳೂರು ಮಹಾನಗರ ಪಾಲಿಕೆಯ ಈ ಕಳೆದ ಅವಧಿಯಲ್ಲಿದ್ದಂಥ ಸುಧೀರ್ ಶೆಟ್ಟಿ ಅವರು ನಮಗೆ ಕಂಪ್ಯೂಟರ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಇದನ್ನು ದಾಖಲೀಕರಣ ಮಾಡೋದನ್ನು ಎಡಿಟಿಂಗ್ ಮಾಡೋದಕ್ಕಾಗಿ. ಹಾಗೂ ಇನ್ನೂ ನಮಗೆ ಅನೇಕ ಸವಲತ್ತುಗಳು ಬೇಕು. ಒಂದು ಸ್ಕ್ಯಾನರ್ ಬೇಕು. ಯಾಕಂದರೆ ಗ್ರಂಥಗಳನ್ನು ಬೇರೆ ಬೇರೆ ಮನೆಗಳಲ್ಲಿ ಸಾವಿರಗಟ್ಟಲೆ ಗ್ರಂಥಗಳಿದೆ. ಆಯುರ್ವೇದಿಕ್ ಮೆಡಿಸಿನ್ಗಳಿದೆ, ಬೇರೆ ಬೇರೆ ತಂತ್ರ ಮಂತ್ರ ಜ್ಯೋತಿಷ್ಯ ಸಾಹಿತ್ಯಗಳಿದೆ, ಯಾರಿಗೂ ಗೊತ್ತಿಲ್ಲ. ಇಲ್ಲಿ ಗ್ರಂಥಗಳನ್ನು ಪೂಜೆಗೆ ಮಾರ್ನಮಿ ಟೈಮಲ್ಲಿ ಅದನ್ನು ಹೊರಗೆ ತೆಗೆದು ಅದನ್ನು ಪೂಜಿಸ್ತಾರೆ, ಮತ್ತು ಒಳಗಿರ್ತಾರೆ. ಅದರಲ್ಲಿ ಎಷ್ಟೋ ಸಾಹಿತ್ಯಗಳಿದೆ. ಆಯುರ್ವೇದಿಕ್
ಆಯುರ್ವೇದಿಕ್ ಸಂಬಂಧಪಟ್ಟಂಥ ಕೆಲವು ಔಷಧಿ ಇದು ಬರೆದಿದ್ದಾರೆ, ಯಾರಿಗೂ ಗೊತ್ತಿಲ್ಲ. ಇದನ್ನೊಂದು ರಿಸರ್ಚ್ ಮಾಡಿ ನಾವೊಂದು ಟ್ರೈನಿಂಗ್ ಸೆಂಟರ್ ಮಾಡಿ ಅದರ ಬಗ್ಗೆ ಅಧ್ಯಯನ ಮಾಡಬೇಕು ಅನ್ನೋದು. ಇಂಥ ಎಲ್ಲ ಯೋಜನೆಗಳಿವೆ. ಇದಕ್ಕೆ ತುಂಬ ನಮಗೆ ಸಮಾಜದ ಇತರೆ ಬೇರೆ ಬೇರೆ ಕಂಪನಿಗಳಾಗಿರ್ಬೋದು ಅಥವಾ ಉದ್ಯಮಿಗಳಾಗಿರ್ಬೋದು ದಾನಿಗಳ ನೆರವು ಬೇಕು ಅಂತ ಹೇಳಿಕೊಂಡು ನಮ್ಮ ಈ ಪ್ರಾಜೆಕ್ಟಿಗೆ ನಮಗೆ ನಮ್ಮ ಗೌರವ ಸಲಹೆಗಾರರಾದ ನಮ್ಮ ಹರಿಕೃಷ್ಣ ಪುಂಡ್ರವರು ನಮಗೆ ಬೆನ್ನೆಲುಬಾಗಿದ್ದಾರೆ. ಹಾಗೆ ಕರ್ನಾಟಕ ಬ್ಯಾಂಕಿನ ನಮ್ಮ ಪ್ರದೀಪ್ ಕುಮಾರ್ ಚೇರ್ಮನ್ ಅವರು ಮತ್ತು MD ಅವರು ಎಲ್ಲ ವರ್ಗದ ಮ್ಯಾನೇಜರ್ಗಳು, ಬ್ರಾಂಚ್ ಮ್ಯಾನೇಜರು ತುಂಬ ಸಹಕಾರ ಕೊಟ್ಟಿದ್ದಾರೆ. ಆದ್ದರಿಂದ ಈ ಪ್ರಾಜೆಕ್ಟಿಗೆ ಸಮಾಜದ ಇನ್ನಷ್ಟು ಜನ ಇದು ಕೊಟ್ಟರೆ ನಮಗೆ ಇನ್ನೂ ಉತ್ತೇಜನ. ಅದು ಅಲ್ಲದೆ ನಮಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂತ ಹೇಳಿದ್ರೆ ನಮ್ಮ ತುಳು ಭಾಷೆಯನ್ನು ಕರ್ನಾಟಕ ರಾಜ್ಯದ ಅಧಿಕೃತ ಭಾಷೆ ಘೋಷಣೆ ಮಾಡುವ ಕೊನೆಯ ಹಂತದಲ್ಲಿದೆ. ಈಗಾಗಲೇ ಬರುವ 1ನೇ ತಾರೀಕೊಂದು ಮೀಟಿಂಗ್ ಕರೆದಿದ್ದಾರೆ. ಪುತ್ತೂರು ಶಾಸಕರಾದ ಅಶೋಕ್ ರೈ ಅವರು ಈ ನಿಟ್ಟಿನಲ್ಲಿ ತುಂಬ ಕೆಲಸ ಮಾಡ್ತಾಯಿದ್ದಾರೆ. ನಾವು ಅವರನ್ನು ಬೆಂಬಿಡದೆ, ಅವರನ್ನು ಕೂತ್ಕೊಳ್ಳಿಕ್ಕೆ ನಿಲ್ಲಲಿಕ್ಕೆ ಬಿಡದೆ ನಾವು ಅವ್ರನ್ನ ಹತ್ರ ಹಿಡ್ಕೊಂಡು ನಾವು ಇದನ್ನು ಕೆಲಸ ಮಾಡ್ತಾಯಿದ್ದೀವಿ. ಅದು ಆದಷ್ಟು ಬೇಗ ತುಳುವರಿಗೆ ಶುಭ ಸುದ್ದಿ ಸಿಗುವಂಥ ಸಂದೇಹ ಇದೆ. ಇದು ಒಂದು ನಡೀತಾ ಇದೆ. ಇದು ಆದ ನಂತರ ನಾವು 8ನೇ ಪರಿಚಯದ ವಿಷಯದಲ್ಲಿ ಕೆಲಸ ಮಾಡಬೇಕಂತ ಇದ್ದೀವಿ. ಯಾಕಂತಂದರೆ ಈಗ 122 ಭಾಷೆಗಳು ತುಳು ಇದು ನಮ್ಮ ಸಂವಿಧಾನದ ಇದಕ್ಕೆ ಪಟ್ಟಿಯಲ್ಲಿವೆ. 122 ಭಾಷೆಗಳು. ಆ 122 ಭಾಷೆಯಲ್ಲಿ ನಮ್ಮ ತುಳುವನ್ನು ಹೇಗಾದರೂ ಮಾಡಿ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಆದಷ್ಟು ಬೇಗ ಈ ಕೆಲಸಗಳು ನಡೀತೇವೆ. ನಮಗೆ ಆದಷ್ಟು ಬೇಗ ಸಮಾಜದ ಎಲ್ಲ ವರ್ಗಗಳಿಂದ ನಮಗೆ ಬೆಂಬಲ ಬೇಕು ಅಂತ ಈ ಮೂಲಕ ಕೇಳ್ಕೊಡ್ತೀವಿ. ಕೊಪ್ಪರಿಗೆ ಅಂತ ಹೇಳಿದ್ರೆ ಒಂದು ತುಳುವಲ್ಲಿ ಕೊಪ್ಪರಿಗೆ ಅಂತ ಹೇಳಿದ್ರೆ ನಮ್ಮ ಒಂಜಿ ತುಳುಟು ಪನ್ಪುಂಡ ಒಂಜಿ ಪೂರಾ ಒಂಜಿ ದಿಂಜ ದೀಪನಂಚಿನ ಒಂಜಿ ಸಾಧನ ಅಂಚಾದ ನಮ್ಮ ತುಳುನಾಡ್ದ ರಾಣಿ ಹಬ್ಬಕ್ಕನ ಕಾಲದ ಇದೇ ಮುಟ್ಟ ಬೆತ್ತ ಬ್ಯಾಂಕಿಂಗ್ ಅದಕ್ಕೂ ನಮ್ಮ ಆಯುರ್ವೇದಿಕ್ ಮರ್ದು ಇತಿಹಾಸ ಗ್ರಂಥೋಲಯದ ತಾಡವಲ ಅಂದ ಪ್ರತಿ ಒಂಜಿ ವಿಭಾಗಗಳ ನಮ್ಮ ನಾಟಿ ವೈದ್ಯ ಬೊಕ್ಕ ಕುಲ ಕಸುಬುಲು ಬೇತೆ ವರ್ಗಡು ಮುಂದೆ ಕಸುಬುಲು ಉಂಟು. ರಾಜಕೀಯ ಕ್ಷೇತ್ರ ಅದಪ್ಪು, ದೇವಸ್ಥಾನಗಳಾದಪ್ಪು, ದೈವ ಕ್ಷೇತ್ರಗಳಾದಪ್ಪು ನೆತ್ತ ಪೂರತ ಬಗ್ಗೆ ಒಂಜಿ ದಾಖಲೆಕರಣ ಮಂತದ್ದು ದೀವು ಒಂದು ಐತೊಟ್ಟಿಗೆ ಅಧ್ಯಯನ ಮನ್ಪುಣಾಕಲೆಗೆ ಒಂಜಿ ನಮ್ಮ ತುಂಬುದ ಜನಾಂಗ ಮಸ್ತ್ ಜನಕ್ಕೂ ಬೇತೆ ಭಾಷೆದ ಅಧ್ಯಯನ ಮನ್ಪುಡು ಉಮೇದಿಗೆ ಉಂಡು ಆಂಡ ಆಕ್ಲೆಗೆ ಸರಿಯಾದ ಮಾರ್ಗದರ್ಶನ ತೆಕ್ಕುಜಿ ಅಂಚಿತ್ತ ಒಂಜಿ ಎಂಕುಲಿಂಚಾರಿ ಮದ್ದಿಂದ ಆಕ್ಲೆಗೆ ಒಂಜಿ ಮಾರ್ಗದರ್ಶನ ತೆಕ್ಕು ಮನ್ಪುಡು ಉದ್ದೇಶ ಈ ನೆಲೆಟಿ ಈ ಕೊಪ್ಪರಿಗೆ ಮನ್ಪುವ ಪ್ರಾಜೆಕ್ಟ್ ಮಾತಲ್ಲ. ಸಂಭ್ರಮಾಚರಣೆಯನ್ನು ಈಗಷ್ಟೇ ಪೂರೈಸಿದೆ, 101ನೇ ವರ್ಷಕ್ಕೆ ಕಾಲಿಟ್ಟಿದೆ. ಈ ಸಂದರ್ಭದಲ್ಲಿ ನಮ್ಮ ತುಳುನಾಡು ಟ್ರಸ್ಟಿಗೆ ಒಂದು CSR ಆ್ಯಕ್ಟಿವಿಟಿಯಲ್ಲಿ ಇಂದು ಇಕೋ ಸ್ಪೋರ್ಟ್ಸ್ ಗಾಡಿಯನ್ನು ಕೊಟ್ಟಿರುವಂಥದ್ದು ಒಂದು ಹೆಮ್ಮೆ ವಿಚಾರ. ಆ್ಯಕ್ಚುಲಿ ಈಗ ಎಲ್ಲ ಬ್ಯಾಂಕ್ಗಳು ಕೊಡ್ತವೆ, ಆದರೆ ಇದು ಕಾನೂನು ಬರಲಿಕ್ಕಿಂತ ಮುಂಚೆಯೇ 1924 ಇಸವಿಯಿಂದಲೇ ಕೊಡ್ತಿದ್ದಂತಹ ಏಕೈಕ ಬ್ಯಾಂಕ್ ನಮ್ಮ ಕರ್ನಾಟಕ ಬ್ಯಾಂಕ್, ತುಳುನಾಡಿನಲ್ಲಿ ಹುಟ್ಟಿದಂತಹ ಬ್ಯಾಂಕ್. ಈಗ ಎಲ್ಲರಿಗೂ ಗೊತ್ತಿರುವಾಗ ಈಗ ತುಳುನಾಡು ಹುಟ್ಟಿದ ಬ್ಯಾಂಕ್ 2 ಇರುವಂಥದ್ದು, ಒಂದು ಕೆನರಾ ಬ್ಯಾಂಕ್, ಒಂದು ಕರ್ನಾಟಕ ಬ್ಯಾಂಕ್, 2 ಉಳಿದಿರುವಂಥದ್ದು. ಹಾಗಾಗಿ ನಾವು ನಮ್ಮ ಊರಿಗೆ ಕೊಡುಗೆಗಳನ್ನು ಕೊಡ್ತಾನೆ ಬರ್ತಾ ಇದ್ದೇವೆ. ಅದೇ ಪ್ರಕಾರವಾಗಿ ತುಳುನಾಡು ಟ್ರಸ್ಟಿಗೆ ಕೊಟ್ಟಿದ್ದೆ. ಧರ್ಮದರ್ಶಿಗಳ ಬಗ್ಗೆ ಹೇಳಬೇಕಾಗಿಲ್ಲ, ಹರಿಕೃಷ್ಣ ಪುಂದರ ಬಗ್ಗೆ ಎಲ್ಲರಿಗೂ ಗೊತ್ತಿರುವಂಥದ್ದು. ನಮ್ಮ ತುಳುನಾಡು ಟ್ರಸ್ಟಲ್ಲಿ ಕೂಡ ನಮ್ಮಲ್ಲಿ ಕೂಡ ಅವ್ರದ್ದು ಅಕೌಂಟ್ ಇದೆ, ನಮ್ಮಲ್ಲಿ ವ್ಯವಹಾರವನ್ನು ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ಕೊಡ್ತಿರುವುದಕ್ಕೆ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿರುವುದಕ್ಕೆ ಬ್ಯಾಂಕಿಗೆ ಹಾಗೂ ವೈಯಕ್ತಿಕವಾಗಿ ನನಗೆ ಗೌರವದ ವಿಚಾರ, ಹೆಮ್ಮೆಯ ವಿಚಾರ. ನಾವು ಕೊಟ್ಟಂಥ ವೆಹಿಕಲ್ ಅವರಿಗೆ ಉಪಯೋಗಕ್ಕೆ ಬರಲಿ ಅಂತ ಹಾರೈಸ್ತಾ ಈ ಶುಭ ಸಂದರ್ಭದಲ್ಲಿ ಅವರಿಗೆ ಭಗವಂತ ಒಳ್ಳೆಯದು ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ.